ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡ್ರ ಎಂಬ ಕುತೂಹಲ ಮೂಡಿಸಿದೆ. ಇದರ ನಡುವೆ ಬುರುಡೆ ಹರಿದು ಬಂದಿರುವಂತಹ ಹಣದ ಬಗ್ಗೆಯೂ ತನಿಖೆ ಚುರುಕುಗೊಳ್ಳುತ್ತಿದೆ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಚುರುಕು. ಮತ್ತೆ ಕಸ್ಟಡಿಗೆ ಚಿನ್ನಯ್ಯ. ಫಂಡಿಂಗ್ ಮೂಲಕ್ಕೆ ಕೈ ಹಾಕಿದ ಎಸ್ಐಟಿ, ಅಧಿಕೃತ ಎಂಟ್ರಿ ಕೊಡ್ತಾ ಇಡಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೋತಿದ್ದೀನಿ ಅಂತ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಮತ್ತೆ 3 ದಿನ ಕಸ್ಟಡಿಗೆ ಪಡೆದಿದ್ದಾರೆ. 12 ದಿನದ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಕೋರ್ಟ್ ಹಾಲ್ನ ಬಾಗಿಲು ಮುಚ್ಚಿ ಚಿನ್ನಯ್ಯನ ವಿಚಾರಣೆ ನಡೆಸಲಾಯಿತು. ಎಸ್ಐಟಿ ತನಿಖಾಧಿಕಾರಿ, ಸರ್ಕಾರಿ ಅಭಿಯೋಜಕ, ಚಿನ್ನಯ್ಯ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ 2 ವಕೀಲರು ಉಪಸ್ಥಿತರಿದ್ದರು. ಹೀಗೆ ಚಿನ್ನಯ್ಯನ ವಿಚಾರಣೆ ನಡೆಸಿದ ಕೋರ್ಟ್ ಮತ್ತೆ 3 ದಿನ ಚಿನ್ನಯ್ಯನನ್ನ ಎಸ್ಐಟಿ ವಶಕ್ಕೆ ನೀಡಿದೆ. ಸೆಪ್ಟೆಂಬರ್ 6ರಂದು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚಿಸಲಾಗಿದೆ. ಸರ್ಕಾರಿ ಅಧಿಕಾರಿಗಳನ್ನೇ ಬಳಸಿಕೊಂಡು ಸ್ಥಳ ಮಹಜರು. ಇನ್ನು ಪ್ರತಿಯೊಂದು ಸಾಕ್ಷಿ ರಕ್ಷಣೆಗೆ ಮುಂದಾಗಿರೋ ಎಸ್ಐಟಿ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದೆ. ಪ್ರತಿಯೊಂದು ಸ್ಥಳ ಮಹಜರಿಗೂ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿದೆ. ಸಾರ್ವಜನಿಕರನ್ನ ಬಳಕೆ ಮಾಡಿದ್ರೆ ಸಾಕ್ಷಿಗೆ ಬೆದರಿಕೆ ಮತ್ತು ಉಲ್ಟಾ ಹೊಡಿಬಾರದು ಅನ್ನೋ ಕಾರಣಕ್ಕೆ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಸುಜಾತಾ ಭಟ್ಗೆ ಹಲವಾರು ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆ ಮಾಡಲಾಗಿದೆ. ಅಲ್ಲದೆ ಬುರುಡೆ ಗ್ಯಾಂಗ್ ದೆಹಲಿಗೆ ಹೋಗಿ ವಕೀಲ KV ಧನಂಜಯರನ್ನ ಭೇಟಿ ಮಾಡಿತ್ತು ಅಂತ ಹೇಳಲಾಗಿತ್ತು. ಈ ಬಗ್ಗೆ ತನಿಖೆ ನಡೆಸಲು ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಎಂಬುವರು ದೂರು ನೀಡಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಹಣಕಾಸಿನ ವ್ಯವಹಾರದ ಮೇಲೂ ಕಣ್ಣಿಟ್ಟಿದ್ದಾರೆ. ಜಯಂತ್ ಮನೆ ಮೇಲೆ ದಾಳಿ ನಡೆಸಿದಾಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ದಾಖಲೆಗಳು ಪತ್ತೆಯಾಗಿದ್ದು ಪರಿಶೀಲನೆ ನಡೆಸಲಾಗುತ್ತಿದೆ. ಎಲ್ಲ ವ್ಯವಹಾರಗಳ ಮಾಹಿತಿ ಸಿಕ್ಕ ಬಳಿಕ ಎಸ್ಐಟಿ ಅಧಿಕಾರಿಗಳು ಇಡಿಗೆ ಮಾಹಿತಿ ನೀಡಲು ನಿರ್ಧರಿಸಿದ್ದಾರೆ. ಈ ಮಧ್ಯೆ ಕುಮಾರಸ್ವಾಮಿ ಕೂಡ ಅಮಿತ್ ಶಾರನ್ನ ಭೇಟಿಯಾಗಿ ಎನ್ಐಎ ತನಿಖೆಗೆ ಒತ್ತಡ ತರಲು ನಿರ್ಧರಿಸಿದ್ದಾರೆ. ಸೌಜನ್ಯ ಕೊಲೆ ತನಿಖೆ ಆರಂಭಿಸಿದ ಎಸ್ಐಟಿ. ಮಾಸ್ಕ್ ಮ್ಯಾನ್ಗೆ ಗ್ರಿಲ್ ಮಾಡ್ತಿರೋ ಎಸ್ಐಟಿ ಇನ್ನೊಂದು ಕಡೆ ಉದಯ್ ಕುಮಾರ್ ಜೈನ್ಗೂ ಬುಲಾವ್ ನೀಡಿತು. ಸೌಜನ್ಯ ಪ್ರಕರಣ ಸಂಬಂಧ ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ ಮೇಲೆ ಸೌಜನ್ಯ ಕುಟುಂಬ ಆರೋಪ ಮಾಡಿತ್ತು. ಹೀಗಾಗಿ ಎಸ್ಐಟಿ 3 ಬುಲಾವ್ ನೀಡಿತು. ವಿಚಾರಣೆಗೆ ಹಾಜರಾದ ಉದಯ್ ಕುಮಾರ್ ಜೈನ್ ಸೌಜನ್ಯ ತಾಯಿ ಕೊಟ್ಟ ದೂರಿಗೆ ಕರೆದಿರಬಹುದು ಅಥವಾ ಚಿನ್ನಯ್ಯ ನೀಡಿರೋ ಹೇಳಿಕೆಗೂ ಕರೆದಿರಬಹುದು. ಆದ್ರೆ ಬುರುಡೆ ಪ್ರಕರಣದ ದಿಕ್ಕು ಬದಲಿಸೋ ಹುನ್ನಾರ ಇದು ಅಂತ ಆರೋಪಿಸಿದ್ದಾರೆ. ನಮ್ಮದು ತನಿಖೆ ಎಲ್ಲ CBI ಅವರು CIDನವರು ಮಾಡಿದ್ದಾರೆ. ನಮ್ಮ ಹೆಸರು ಇವರು ಲೋಕಲ್ ಪೋಸ್ಟ್ನಲ್ಲಿ ಬರಲಿಲ್ಲ. ಸೌಜನ್ಯ ಸತ್ತು 1 ಇಯರ್ ಆದಮೇಲೆ ಇವರು ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಇದೆಲ್ಲ ಪ್ರಿಂಟ್ ಎಲ್ಲ ಬ್ಲೂ ಪ್ರಿಂಟ್ ಮೊನ್ನೆ ಇದರಲ್ಲಿ ಮಾಡಿದ್ರಲ್ಲ ಬುರುಡೆಯಲ್ಲಿ, ಹಾಗೇನೆ ಇದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿ ಯಾರ ಹೆಸರು ಹಾಕಿದರೆ ಉತ್ತಮ. ನಂದು ಆಟೋ ಇದೆ. ಇದೆಲ್ಲದರ ಮಧ್ಯೆ ಸೌಜನ್ಯ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಖರ್ಚು ಭರಿಸೋದಾಗಿ ವಿಜಯೇಂದ್ರ ನೀಡಿದ್ದ ಭರವಸೆಯನ್ನ ಸಿಎಂ ಪ್ರಶ್ನಿಸಿದ್ದಾರೆ. ಸಿಎಂ ಮಾತಿಗೆ CT ರವಿ ತಿರುಗೇಟು ಕೊಟ್ಟಿದ್ದಾರೆ. ನಾವು ಷಡ್ಯಂತ್ರದ ವಿರುದ್ಧ ಅಂದಿದ್ದಾರೆ. ಅವರು ಅಕ್ಯೂಟ್ ಮಾಡಿಬಿಟ್ಟು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಖರ್ಚು ಕೊಡ್ತೀವಿ ಅಂತಂದ್ರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಪರನ ಸೌಜನ್ಯ ಪರ. ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.